ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ವಿ ನಾಗಲಿಂಗಸ್ವಾಮಿ ಮಾತಾಡ್ತಾ ಇದ್ದೀನಿ, ಕನ್ನಡ ಹೋರಾಟಗಾರ. ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ. ಮತ್ತು ನಮ್ಮ ಜಿಲ್ಲಾಡಳಿತ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಏನು ಈ ಸಲ ಬೇಸಿಗೆ ವಿಪರೀತವಾಗಿ ಇರೋ ಕಾರಣ ಮನುಷ್ಯರಿಗೆ ಓಡಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಝೂ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಒಂದು ರೀತಿ ವಿಶೇಷವಾಗಿ ನೀವು ಅನುದಾನ ಕೊಡಬೇಕು ಈ ಟೈಮಲ್ಲಿ ರಾಜ್ಯ ಸರ್ಕಾರ. ನಾನು ಈಗ ಮೊನ್ನೆ ಹೋಗಿದ್ದೆ ಝೂಗೆ. ಎಷ್ಟು ಬಿಸಿಲಿದೆ ಅಂದರೆ ನಮಗೆ ನಡೆಯೋಕ್ಕಾಗ್ತಾ ಇಲ್ಲ. ವಯಸ್ಸಾದವರೆಲ್ಲ ಅಲ್ಲಲ್ಲೇ ಕುಂತ್ಕೊಂತವ್ರೆ. ಆದ ಕಾರಣ ನಮ್ಮ ಯಾರು ಸಂಬಂಧಪಟ್ಟ ಅದಕ್ಕೆ ಏನೋ ಒಂದು ವಿಭಾಗ ಮಾಡಿರ್ತಾರೆ, ಸದಸ್ಯರುಗಳಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅನುದಾನ ಕೊಡಬೇಕು. ಪಾಪ ಪ್ರಾಣಿಗಳು ಹೇಳ್ಕೊಂತಾವೆ, ನಾವಾದರೆ ಮನುಷ್ಯರುಗಳು ಹೇಳ್ಕೊಂತೀವಿ ಬಿಸಿಲಾಗ್ತೈತೆ, ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು ಅಂತ. ಪಾಪ ಅವಕ್ಕೇನು ಗೊತ್ತಿರುತ್ತೆ. ಮತ್ತು ವಿದೇಶದಿಂದೆಲ್ಲ ತರಿಸಿದ್ದೀರಾ ಪ್ರಾಣಿಗಳನ್ನ. ಏನು ಜಿಲ್ಲಾಡಳಿತ, ಮೈಸೂರು ಜಿಲ್ಲಾಡಳಿತ ವಿಶೇಷವಾಗಿ ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಟೈಮಲ್ಲಿ. ಮತ್ತು ರಾಜ್ಯ ಸರ್ಕಾರ ಏನು ಅನುದಾನ ಈ ಸಲ ಬಜೆಟಲ್ಲಿ ಝೂಗೆ ಏನು ಕೊಟ್ಟಿಲ್ಲ ಅನ್ಕೋತೀನಿ. ವಿಶೇಷ ಆದ್ಯತೆ ಅಡಿಯಲ್ಲಿ ತಕ್ಷಣ ನಮ್ಮ ಮೈಸೂರು ಝೂಗೆ ಅನುದಾನ ಕೊಡಬೇಕು, ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಅದಲ್ಲದೆ ಏನು ಮೃಗಾಲಯಕ್ಕೆ ನಮ್ಮ ಯಾರೋ ಒಂದು ಹೋರಾಟಗಾರನ ಸದಸ್ಯರಾಗಿ ನೇಮಿಸ್ಬೇಕು ರಾಜ್ಯ ಸರ್ಕಾರ. ಎಲ್ಲ ಬರೀ ಪಾರ್ಟಿ ವರ್ಕರ್ಸ್ಗಳನ್ನ, ಕಾರ್ಯಕರ್ತರುಗಳನ್ನ ಮಾಡ್ತಾ ಇದ್ದೀರಾ, ಸಂತೋಷ. ಅದು ನಿಮ್ದು ಏನೇನು ನಿಯಮ ಮಾಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನಮ್ಮ ಕನ್ನಡ ಹೋರಾಟಗಾರರಿಗೂ ಒಂದು ಅವಕಾಶಗಳು ಕೊಡಬೇಕು ರಾಜ್ಯ ಸರ್ಕಾರ. ಯಾಕಂದರೆ ಈಗಿರೋ ಮುಖ್ಯಮಂತ್ರಿಗಳು ಕನ್ನಡ ಕೌಲು ಸಮಿತಿ ಅಧ್ಯಕ್ಷರಾಗಿದ್ದರು ಒಂದು ಕಾಲದಲ್ಲಿ. ಕನ್ನಡ ಹೋರಾಟಗಳನ್ನ ಮಾಡ್ಕೊಂಡು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಸತತವಾಗಿ 2ನೇ ಬಾರಿ. ಅದೇ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಗಾರರು ನೀವು ಪರಿಗಣನೆಗೆ ತಗೊಂಡು ಯಾವ್ಯಾವ ಸಮಿತಿಗಳಿದ್ದಾವೆ ಅದಕ್ಕೆಲ್ಲ ಒಬ್ಬೊಬ್ಬ ಕನ್ನಡ ಪರ ಹೋರಾಟಗಾರರನ್ನ ನೀವು ನೇಮಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ.